ಯಕ್ಷರಾಜಸಕಂ ಎಂದರೆ ಕುಬೇರನ ಸ್ನೇಹಿತನೇ ಎಂದು ಪರಮೇಶ್ವರನನ್ನು ಕೀರ್ತಿಸುತ್ತಿರುವುದು. ಯಕ್ಷರಾಜಸಕಂ ಭಗಾಕ್ಷಹರಂ ಭುಜಂಗ ವಿಭೂಷಣಂ ಶೈಲರಾಜಸುತ ಪರಿಷ್ಕೃತ ಚಾರುವಾಮ ಕಳೇಬರಂ. ಚಂದ್ರಶೇಖರಾಷ್ಟಕದಲ್ಲಿ ಬರುವ ಸಾಲುಗಳು ನಮಗೆ ತಿಳಿದಿದೆ. ಇದರಲ್ಲಿ ಯಕ್ಷರಾಜಸಕಂ ಎಂದರೆ ಕುಬೇರನ ಸ್ನೇಹಿತನೇ ಎಂದು ಪರಮೇಶ್ವರನನ್ನು ಕೀರ್ತಿಸುತ್ತಿರುವುದು. ಏನಿದು, ಕುಬೇರನಿಗೆ ಪರಮೇಶ್ವರ ಸ್ನೇಹಿತನೇ ಎಂದರೆ ಹೌದು. ಇದರ ಹಿಂದೆ ಒಂದು ಕಥೆಯೂ ಇದೆ. ಆ ಕಥೆಯು ರಾಮಾಯಣದಲ್ಲಿದೆ. ಅದೇನೆಂದರೆ, ಒಂದು ಬಾರಿ ಕುಬೇರ ಹಿಮಾಲಯ ಪರ್ವತದ ಕಡೆ ಹೋಗಿ ಪಾರ್ವತಿ ಸಹಿತ ಪರಮೇಶ್ವರನನ್ನು ದರ್ಶನ ಪಡೆಯಲೆಂದು ಹೋದಾಗ ಸರ್ವಾಂಗದ ಸುಂದರವಾಗಿ ಅಲಂಕೃತಗೊಂಡ ಪಾರ್ವತೀದೇವಿ ಪರಮೇಶ್ವರನ ತೊಡೆಯ ಮೇಲೆ ಕೂತಿರುವುದನ್ನು ಕಂಡ ಕುಬೇರ ಮನಸ್ಸಿನಲ್ಲಿ ಆಹಾ ಏನು ಸೌಂದರ್ಯ ಎಂದು ನೋಡಬಾರದ ದೃಷ್ಟಿಯಿಂದ ನೋಡುತ್ತಾನೆ. ಅಷ್ಟೇ, ಇದು ತಿಳಿದು ಪಾರ್ವತೀದೇವಿಯು ಆಗ್ರಹಿಸಿದಾಗ ಎಡಗಣ್ಣು ಸುಟ್ಟು ಹೋಗಿ ಪಿಂಗಳ ವರ್ಣಕ್ಕೆ ತಿರುಗುತ್ತದೆ. ಈ ಪಾಪ ಅರಿವಾದ ಕುಬೇರ ಅಯ್ಯಯ್ಯೋ ಎಷ್ಟು ತಪ್ಪು ಮಾಡಿದೆ ನಾನು ಎಂದು ಅಲ್ಲಿಂದ ಹೊರಬಂದು ಕೈಲಾಸದಲ್ಲೇ ದೂರದ ಇನ್ನೊಂದು ಬದಿಯಲ್ಲಿ ಕೂತು 800 ವರ್ಷಗಳ ಕಾಲ ತಪಸ್ಸು ಮಾಡಿ ರೌದ್ರಕೇದಾರ ವ್ರತ ಮಾಡುತ್ತಾನೆ. ಈ ವ್ರತಕ್ಕೆ ನಿಯಮ ನಿಷ್ಠೆಗಳು ಜಾಸ್ತಿ ಇರುತ್ತವೆ. ಅದನ್ನೆಲ್ಲ ಪಾಲಿಸಿ ವ್ರತ ಮಾಡುವಷ್ಟರಲ್ಲಿ ಪರಮೇಶ್ವರ ಪ್ರತ್ಯಕ್ಷವಾಗಿ, ಮಗು, ನೋವು ಪಡಬೇಡ, ಇನ್ನು ಮುಂದೆ ನೀನು ನನಗೆ ಸ್ನೇಹಿತನಾಗುವೆ ಎಂದು ವರವನ್ನು ಕೊಡುತ್ತಾರೆ. ಸುಟ್ಟ ಕಣ್ಣು ಸಹ ಕವಡೆ ಆಕಾರವಾಗಿ ಮಾರ್ಪಾಡಾಗುತ್ತದೆ ಎಂದು ಪಾರ್ವತಿ ಪರಮೇಶ್ವರ ಹೇಳುತ್ತಾರೆ. ಇದರಿಂದಾಗಿಯೇ ಕುಬೇರನಿಗೆ ಬಲಗಣ್ಣು ಇದ್ದು ಎಡಗಣ್ಣು ಇರುವುದಿಲ್ಲ. ಆದ್ದರಿಂದಲೇ ಕುಬೇರನಿಗೆ ಏಕಾಕ್ಷಿ ಪಿಂಗಳ ಎಂಬ ಹೆಸರು ಕೂಡ ಇದೆ. ಈ ಕುಬೇರನೇ ಮತ್ತೊಮ್ಮೆ ಬ್ರಹ್ಮನಿಗೆ ತಪಸ್ಸು ಮಾಡಿ ದಿಕ್ಪಾಲಕನೂ ಆಗುತ್ತಾನೆ. ಹಾಗೆಯೇ ಪುಷ್ಪಕ ವಿಮಾನವನ್ನು ಹೊಂದುತ್ತಾನೆ. ಕುಬೇರರ ತಂದೆಯವರು ಕುಬೇರನಿಗೋಸ್ಕರ ಸಮುದ್ರ ಮಧ್ಯದಲ್ಲಿ ಸ್ವರ್ಣಲಂಕವನ್ನು ನಿರ್ಮಿಸಿಕೊಟ್ಟರೆ, ಭದ್ರ ಎಂಬ ಕನ್ಯೆಯನ್ನು ವಿವಾಹವಾಗಿ ಹಾಯಾಗಿ ಜೀವನ ಸಾಗುತ್ತಿರಬೇಕಾದರೆ ಇನ್ನೊಂದು ಬದಿಯಲ್ಲಿ ಸೋದರನಾದಂತಹ ರಾವಣನು ಮಾಡುತ್ತಿದ್ದ ದುರ್ಮಾರ್ಗ ಕೆಲಸಗಳು ಕಾಣಬರುತ್ತವೆ. ಅದ ಕಂಡ ಕುಬೇರ ಒಬ್ಬ ದೂತನನ್ನು ಕಳುಹಿಸಿ ಇದನ್ನೆಲ್ಲ ನಿಲ್ಲಿಸು, ಬುದ್ಧಿ ತಂದುಕೋ ಎಂದರೆ ಅದನ್ನು ಕೇಳದ ರಾವಣ ಬಂದಂತಹ ದೂತನನ್ನು ಕೊಂದು ಕುಬೇರನ ಮೇಲೆ ದಂಡೆತ್ತಿ ಬಂದು ಲಂಕೆ ಪುಷ್ಪಕ ವಿಮಾನವನ್ನು ವಶ ಮಾಡಿಕೊಂಡು ಕುಬೇರನ ಮೇಲೆ ಹಲ್ಲೆ ಮಾಡುವಷ್ಟರಲ್ಲಿ ಯಕ್ಷರೆಲ್ಲ ಸೇರಿ ಕುಬೇರನನ್ನು ಗಂಧಮಾದ ಪರ್ವತಕ್ಕೆ ಕರೆದೊಯ್ಯುತ್ತಾರೆ. ಆದ್ದರಿಂದಲೇ ಭೀಮ ಸೌಗಂಧಿಕ ಪುಷ್ಪಗಳಿಗೆ ಹೋದಾಗ ಕುಬೇರನನ್ನು ದರ್ಶಿಸುತ್ತಿದ್ದರು. ಯಾಕೆಂದರೆ ಆ ಪರ್ವತದಲ್ಲೇ ಕುಬೇರ ಇರುತ್ತಿದ್ದರು. ಇಲ್ಲಿ ನಿಮಗೆ ಒಂದು ಸಂದೇಹ ಕೂಡ ಬರಬಹುದು, ಕುಬೇರ ಮತ್ತು ರಾವಣ ಸಹೋದರರು ಹೇಗಾಗುವರೆಂದು. ಅದು ಹೇಗೆ ಎಂದರೆ, ಬ್ರಹ್ಮನವರ ಕುಮಾರ ಪುಲಷ್ಕರವರ ಕುಮಾರ ವಿಶ್ರವಸು. ಆ ವಿಶ್ರವಸುವಿಗೆ 2 ಹೆಂಡತಿಯರು. ಒಬ್ಬರು ಕೈಕನಿ ಎಂಬ ರಾಕ್ಷಸಿಯಾದರೆ ಮತ್ತೊಬ್ಬರು ಇಲಬೆಲ ಎಂಬ ಗಂಧರ್ವ ಕನ್ಯೆ. ಕೈಕನಿಯನ್ನು ವಿವಾಹವಾದ್ದರಿಂದ ರಾವಣ, ಕುಂಭಕರ್ಣ, ವಿಭೀಷಣ ಹಾಗೂ ಶೂರ್ಪನಖ ಜನಿಸುತ್ತಾರೆ. ಹಾಗೆಯೇ ಇಲಬೆಲರನ್ನು ವಿವಾಹವಾದುದರಿಂದ ಕುಬೇರನ ಜನನವಾಗುವುದು. ಈ ರೀತಿಯಾಗಿ ಇವರಿಬ್ಬರು ಸಹೋದರರಾಗುತ್ತಾರೆ. ಕುಬೇರನಿಗೆ ವೈಶ್ರವಣ ಎಂಬ ಮತ್ತೊಂದು ಹೆಸರು ಕೂಡ ಇದೆ. ಇದು ನಮ್ಮ ಕುಬೇರನ ಒಂದು ಸಣ್ಣ ಕತೆ.